ಓ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆಗಲೇ ಟೈಮ್ 9 ಗಂಟೆ ಆಯ್ತಾ ಬಂತು. ಸೊ ಹಂಗಾಗಿ ನಾನು ಡ್ಯೂಟಿಗೆ ಹೋಗೋ ಟೈಮು. ಸೊ ಹಂಗಾಗಿ ಬನ್ನಿ ಫಸ್ಟ್ನೇ ಬಾಡಿಗೆ ಯಾವ್ದು ಸಿಗುತ್ತೆ ಏನು ಎತ್ತ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋಲಿ ವ್ಲಾಗ್ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ಆನ್ಲೈನ್ ಬಾಡಿಗೆ ಸಿಗುತ್ತಾ ಇಲ್ಲ ಆಫ್ಲೈನ್ ಬಾಡಿಗೆ ಸಿಗುತ್ತಾ ಏನು ಎತ್ತ ಅನ್ನೋದನ್ನು ನಾನು ನಿಮಗೆ ಈ ಒಂದು ವ್ಲಾಗ್ ಮುಖಾಂತರ ತಿಳಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲನೇ ಬಾಡಿಗೆ ಬೋಣಿ ಮಾಡ್ಕೊಂಡು ಅನ್ನೋ ಉದ್ದೇಶಕ್ಕೋಸ್ಕರ ಮನೆಯಿಂದ ಸೀದಾ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಕಡೆ ಖಾಲಿ ಬಂದೆ. ಸೊ ಹಂಗಾಗಿ ಅಲ್ಲಿಂದ ನನಗೆ ಮೀಟ್ರ್ ಬಾಡಿಗೆ ಸಿಕ್ತು. ಎಲ್ಗಪ್ಪ ಅಂದರೆ ನಿಯರ್ ವಿದ್ಯಾಪೀಠ ಶಂಕರನಾಗ್ ಸರ್ಕಲ್ ಹತ್ರ. ಸೊ ಹಂಗಾಗಿ ಕಸ್ಟಮರ್ನ ಬಂದ್ಬಿಟ್ಟು ಶಂಕರನಾಗ್ ಸರ್ಕಲ್ಗೆ ಬಂದು ಡ್ರಾಪ್ ಮಾಡಿದೆ. ಕೈ ಬಾಡಿಗೆ ಸಿಕ್ಕಿದ್ದು ಅದು ಆಯ್ತದಂಗೆ ನನಗೆ ನೆಕ್ಸ್ಟು ರ್ಯಾಪಿಡಲ್ಲಿ ಬುಕ್ಕಿಂಗ್ಸ್ ಬಿತ್ತು. ಎಲ್ಗಪ್ಪ ಅಂದರೆ ಡ್ರಾಪ್ ಬಂದ್ಬಿಟ್ಟು ಡೈರಿ ಸರ್ಕಲ್ ಕ್ರೈಸ್ಟ್ ಕಾಲೇಜ್ ಹತ್ರ. ಸೊ ಹಂಗಾಗಿ ಪಿಕಪ್ ಮಾಡಿಕೊಂಡು ಕ್ರೈಸ್ಟ್ ಕಾಲೇಜ್ ಹತ್ರ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿದೆ. ಸೊ ಹಂಗಾಗಿ ಎಲ್ಲ ಕೂಡ ಆನ್ ಮಾಡಿದ್ದೆ, ಓಲಾ ಊಬರ್ ಆಗಿರ್ಬೋದು ರ್ಯಾಪಿಡೋ ಎಲ್ಲ ಕೂಡ ಆನ್ ಮಾಡಿದೆ. ಯಾವುದು ಕೂಡ ಬುಕ್ಕಿಂಗ್ಸ್ ಬಿಡಲಿಲ್ಲ. ಸೊ ಹಂಗಾಗಿ ಸೀದಾ ನಾನು ನಿಮಾನ್ಸ್ ಕಡೆ ಹೋದೆ. ನಿಮಾನ್ಸ್ ಹತ್ರ ಅಲ್ಲೂ ಒಂದು 2-3 ನಿಮಿಷ ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡ್ತಿದ್ದಂಗೆ ನನಗೆ ರ್ಯಾಪಿಡೋಲ್ಲಿ ಬಿದ್ದಿದ್ದು HSRಗೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ಕಸ್ಟಮರ್ ಇದ್ದಿದ್ದು ಇಲ್ಲೇ ನಿಮಾನ್ಸ್ ಹತ್ರನೇ. ಕಾಲ್ ಮಾಡಿದ್ದೆ, ಬರ್ತೀನಿ ಅಂದರು. ಸೊ ಹಂಗಾಗಿ ಅದು ಆಯ್ತಿದ್ದಂಗೆ ಕಸ್ಟಮರ್ನ ಕರ್ಕೊಂಡೋಗಿ ನಿಮಾನ್ಸಿಂದ HSRಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ತಿದ್ದಂಗೆ ಟ್ರಿಪ್ ಎಂಡ್ ಮಾಡಿದೆ. ಅದಾದಮೇಲೆ ಪೇಮೆಂಟ್ ಬಂದುಬಿಟ್ಟು ಅವ್ರು ಓನರ್ ಆಗ್ತೀರಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಷ್ಟರಲ್ಲಿ ಒಂದು ಕಸ್ಟಮರ್ದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡೆ HSRಲ್ಲಿ. ಕಸ್ಟಮರ್ ಖುಷಿ ಆದರು. ಅದಾಯ್ತಿದ್ದಂಗೆ ನೆಕ್ಸ್ಟ್ ವೆಯ್ಟ್ ಮಾಡ್ತಿದ್ದಂಗೆ ನನಗೆ ಕಂಟೈನ್ಮೆಂಟ್ ರೈಲ್ವೆ ಸ್ಟೇಷನ್ ಬಿತ್ತು ರ್ಯಾಪಿಡೋಲ್ಲಿ. ಸೊ ಅಲ್ಲಿಂದನೇ HSRinದನೇ ಕಂಟೈನ್ಮೆಂಟ್ ರೈಲ್ವೆ ಸ್ಟೇಷನ್ನ ಕರ್ಕೊಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಫ್ರೆಂಡ್ಸ್ ಇಲ್ಲಿ ಕಸ್ಟಮರ್ನ ಬಿಟ್ಬಿಟ್ಟು ನಾನು ಸೀದಾ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಹಂಗೊಂದು 2-3 ನಿಮಿಷ ವೆಯ್ಟ್ ಮಾಡಿದೆ. ಎಲ್ಲ ಬುಕ್ಕಿಂಗ್ಸ್ ಎಲ್ಲ ಆನ್ ಮಾಡಿದ್ದೆ. ಬಟ್ ಇಲ್ಲಿರೋ ಸಿಚುವೇಶನ್ ನೋಡ್ಬಿಟ್ಟು ನಾನು ಸೀದಾ ಮಾರ್ಕೆಟ್ ಕಡೆ ಖಾಲಿ ಹೋಗೋಣ ಅಂತ ಖಾಲಿ ಬಂದುಬಿಟ್ಟೆ. ಯಾಕಂದರೆ ಖಾಲಿ ಹೋಗ್ತಿದ್ದಂಗೆ ಸೀದಾ ಇಲ್ಲಿ ವಿಧಾನಸೌಧ ನೋಡಿದೆ. ಸೊ ಹಂಗಾಗಿ ನಾನು ಕೂಡ ಸುಮಾರು ಸತಿ ನೋಡಿದೆ, ಬಟ್ ಫೋಟೋ ತೊಗೊಂಡಿಲ್ಲ ಅಂದ್ಬಿಟ್ಟು ಇಲ್ಲೇ ಸೆಲ್ಫಿ ತೊಗೊಂಡು ಹಂಗೆ ಇದು ಒಂದು ವೀಡಿಯೋಲಿ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೆ. ಸೊ ಅಷ್ಟರಲ್ಲಿ ನನಗೆ ಓಲಾಲ್ಲಿ ಒಂದು ಬುಕ್ಕಿಂಗ್ಸ್ ಬಿದ್ದಿತ್ತು. ಎಲ್ಲಿಗಪ್ಪ ಅಂದರೆ ರಾಮವಳ್ಳಿಗೆ ಬಿದ್ದಿತ್ತು. ಇಲ್ಲಿ ನಾನು ಅಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಪಾಪ ಕಸ್ಟಮರು ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಸೊ ಹಂಗಾಗಿ ಒಂದು 2-3 ನಿಮಿಷ ಬರ್ತೀನಿ ಅಂದೆ. ಸೊ ಹಂಗಾಗಿ ಅಷ್ಟರಲ್ಲಿ ನನಗೆ ಓಲಾಲ್ಲಿ ಬುಕ್ಕಿಂಗ್ಸ್ ಬಿದ್ದಿದ್ದರಿಂದ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದೆ. ಸುಮಾರು ಇಲ್ಲಿಂದ ಬಂದ್ಬಿಟ್ಟು 26 ಕಿಲೋಮೀಟ್ರ್ ಇತ್ತು. ಸೊ ಹಂಗಾಗಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫೋಟೋ ತೆಗಿತಿದ್ನಲ್ಲ ಹಂಗಾಗಿ. ಸೊ ಹಂಗಾಗಿ ರಾಮವಳ್ಳಿಗೆ ಬಂದ್ಬಿಟ್ಟು ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಕಸ್ಟಮರ್ ಪೇಮೆಂಟ್ ಮಾಡಿದ್ರು. ಅಷ್ಟರಲ್ಲಿ ಟೈಮಿಂಗ್ಸು ಕೂಡ ಊಟ ಟೈಮ್ ಆಗಿತ್ತು. ಸೊ ಹಂಗಾಗಿ ಇಲ್ಲೆಲ್ಲ ಹೋಟ್ಲೆಲ್ಲ ಹುಡುಕ್ತೆ. ಸೊ ಹಂಗಾಗಿ 3 ಕಾಲ್ ಆಗಿರೋದ್ರಿಂದ ಸೊ ಹಂಗಾಗಿ ಇಲ್ಲಿ ಹೋಟ್ಲು ಸಿಕ್ತು. ಸೊ ಹಂಗಾಗಿ ಹೋಟ್ಲಿಗೆ ಹೋಗಿ ನಾನು ಚಪಾತಿ ಮದ್ದಿಗೆ ಹಾಫ್ ರೈಸ್ ತೊಗೊಂಡೆ. ರೈಸ್ ತೊಗೊಂಡು ಊಟ ಮಾಡ್ಕೊಂಡು ಹಂಗೆ ಅದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಹಂಗಾಗಿ ಅದಾಯ್ತಿದ್ದಂಗೆ ಸೀದಾ ರಾಮವಳ್ಳಿಯಿಂದ ನಾನು ಡ್ಯೂಟಿ ಕೂಡ ಆನ್ ಮಾಡಿದೆ. ಬಟ್ ಅಲ್ಲಿ ಗೊತ್ತಿತ್ತು ಯಾವುದೂ ಸಿಗಲ್ಲ ಅಂತ. ಸೊ ಹಂಗಾಗಿ ಅಲ್ಲಿಂದ ನಾನು ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಕಡೆ ಸೀದಾ ಖಾಲಿ ಹೋದೆ. ಸೊ ಹಂಗಾಗಿ ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಕಡೆ ಸೀದಾ ಖಾಲಿ ಬರ್ತಿದ್ದಂಗೆ ನನಗೆ ಇಲ್ಲಿ ರ್ಯಾಪಿಡಲ್ಲಿ ಬಿದ್ದಿದ್ದು ಲೋಕಲ್ಸ್ ಇಲ್ಲೇ. ಇಲ್ಲಪ್ಪ ಅಂದರೆ ಕೆಂಗೇರಿ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ ನನಗೆ ಬುಕ್ಕಿಂಗ್ಸ್ ಬಿತ್ತು ರ್ಯಾಪಿಡಲ್ಲಿ. ಸೊ ಹಂಗಾಗಿ ಕಸ್ಟಮರ್ನ ಇಲ್ಲಿಂದನೇ ಪಿಕಪ್ ಮಾಡಿಕೊಂಡು ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಕಡೆಯಿಂದನೇ ಪಿಕಪ್ ಮಾಡಿಕೊಂಡು ಬ್ಯಾಕ್ ಗೇಟಿಂದಾನೇ ಪಿಕಪ್ ಮಾಡಿಕೊಂಡು ಸೊ ಹಂಗಾಗಿ ನಾನು ಕೆಂಗೇರಿ ರೈಲ್ವೆ ಸ್ಟೇಷನ್ ಕಡೆ ನಿಯರ್ ಡ್ರಾಪ್ ಮಾಡಿದೆ ಕಸ್ಟಮರ್ನ. ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಒಂದು 2-3 ನಿಮಿಷ ವೆಯ್ಟ್ ಮಾಡಿದೆ. ಅಲ್ಲಿ ವೆಯ್ಟ್ ಮಾಡಿಬಿಟ್ಟು ಸೀದಾ ನಾನು ಕೆಂಗೇರಿ ಮೆಟ್ರೋ ಸ್ಟೇಷನ್ ಕಡೆ ಬರ್ತಾಯಿದ್ದೆ. ಸೊ ಹಂಗಾಗಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕಡೆ ಬರ್ತಾಯಿದ್ದೆ. ಸೊ ಹಂಗಾಗಿ ಕೆಂಗೇರಿ ಮೆಟ್ರೋ ಸ್ಟೇಷನ್ನಿಂದ ನನಗೆ ಬಿದ್ದಿದ್ದು ಎಲ್ಲಪ್ಪ ಅಂದರೆ ಆರ್ ಆರ್ ನಗರ ನಿಮಿಷಾಂಬ ಟೆಂಪಲ್ ಕಡೆ ಬಿತ್ತು ಬುಕ್ಕಿಂಗ್ಸು ರ್ಯಾಪಿಡಲ್ಲಿ. ಸೊ ಹಂಗಾಗಿ ಇಲ್ಲಿಂದ ಪಿಕಪ್ ಮಾಡಿಕೊಂಡು ನಾನು ನಿಮಿಷಾಂಬ ಟೆಂಪಲ್ ಕಡೆ ಬಂದ್ಬಿಟ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಫ್ರೆಂಡ್ಸ್ ಕಸ್ಟಮರ್ನ ಇಲ್ಲಿ ಬಂದು ಡ್ರಾಪ್ ಮಾಡಿದೆ. ಟೈಮ್ ನೋಡಿದ್ರೆ 5 ಕಾಲಾಗಿ ಹೋಗಿತ್ತು. ಸೊ ಹಂಗಾಗಿ ಇಲ್ಲಿಂದ ಸೀದಾ ಚಾಮರಾಜಪೇಟೆ ಕಡೆ ಹೋದೆ. ಬಿಕಾಸ್ 6 ಗಂಟೆಗೆ ನಮ್ಮ ತಂಗಿ ಡ್ಯೂಟಿಯಿಂದ ಕರ್ಕೊಬರೋ ಟೈಮ್ ಆಗಿತ್ತು. ಸೊ ಹಂಗಾಗಿ ಅವಳನ್ನ ಕರ್ಕೊಂಡು ಮನೆಗೆ ಬಿಟ್ಟು ನನ್ನ ಡ್ಯೂಟಿ ಕಂಟಿನ್ಯೂ ಮಾಡಿದೆ. ರಾಜೇಶ್ವರಿ ನಗರದಿಂದ ಸೀದಾ ನನ್ನ ಕಸ್ಟಮರ್ನ ಬಿಟ್ಬಿಟ್ಟು ಸೀದಾ ಚಾಮರಾಜಪೇಟೆ ಕಡೆ ಬಂದು ನಮ್ಮ ಸಿಸ್ಟರ್ನ ಕರ್ಕೊಂಡು ಮನೆಗೆ ಬಿಟ್ಟು ನಾನು ಮತ್ತೆ ನನ್ನ ಒಂದು ಡ್ಯೂಟಿನ ನಾನು ಕಂಟಿನ್ಯೂ ಮಾಡಿದೆ. ಸೊ ಅದನ್ನು ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಡ್ಯೂಟಿ ಟೈಮ್ ಮುಗೀತು. ಸೊ ಹಂಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವೀಡಿಯೋಲಿ ಸಿಗೋಣ. ಈ ಒಂದು ಪುಟ್ಟ ಚಾನಲ್ ತುಂಬ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗೋದೆಲ್ಲ ನಿಮ್ಮ ಕೈಲಿದೆ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವೀಡಿಯೋಲಿ ಸಿಗೋಣ. ಅಲ್ಲಿಗಂಟ ಥ್ಯಾಂಕ್ ಯು. ನನ್ನ ಒಂದು ಹಳೆ ವೀಡಿಯೋ ನೋಡ್ತಾ ಇರಿ.